ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಲಿ ನೀವು ತುಂಬ ದಿವಸದಿಂದ ಕೇಳ್ತಾ ಇರೋವಂಥ ಕ್ವೆಶನ್ಗೂ ಕೂಡ ಆನ್ಸರ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ತುಂಬ ಥರ ಡೌಟ್ಸ್ ಇದೆ ಆ ವಿಷಯದ ಬಗ್ಗೆ. ಸೊ ಹಾಗಾಗಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಒಂದಷ್ಟು ಮನೇಲಿ ಡೈಲಿ ವ್ಲಾಗ್ ಕೂಡ ಶೂಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ, ಅದಾದಮೇಲೆ ಮಾತಾಡೋಣ ಏನು ಎತ್ತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಡೈಲಿ ರುಟೀನ್ ಹೇಗಿರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಆ್ಯಂಡ್ ಅದನ್ನೇ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗ್ದು ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿದ್ದೆ ಆ್ಯಂಡ್ ದೇವ್ರಿಗೂ ಕೂಡ ಬಿಡಿ ಹೂವು ತಂದಿದ್ದೆ. ಸೊ ಅದನ್ನೇ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ದೇವ್ರ ಮನೇನ. ಸೊ ಜಾಸ್ತಿ ಏನು ಕೆಲಸ ಅನಿಸಲ್ಲ. ಮನೇಲೂ ಅಷ್ಟೇ ಸುನಿ ಮೋಸ್ಟ್ ಆಫ್ ದಿ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ಡಿಶ್ ವಾಷರ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಆ್ಯಂಡ್ ಮನೇನ ವ್ಯಾಕ್ಯೂಮ್ ಮಾಡೋಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಸೊ ಅಷ್ಟೇನು ತುಂಬ ಕೆಲಸ ಅನಿಸೋದಿಲ್ಲ. ಆ್ಯಂಡ್ ನಾವು ಒನ್ಸ್ ಇನ್ ಎ ವೈಲ್ ಡೀಪ್ ಕ್ಲೀನ್ ಮಾಡ್ಕೊತೀವಿ. ಅದು ನಮ್ಮ ಖುಷಿಗೆ ಆ್ಯಂಡ್ ಕ್ಲೀನ್ಗೋಸ್ಕರ ಅಷ್ಟೇ. ನಮಗೆ ಡಸ್ಟ್ ಅಲರ್ಜಿ ಆಗೋದಿಲ್ಲ. ಆ್ಯಂಡ್ ವೀರು ಇರೋದ್ರಿಂದ ಆದಷ್ಟು ಕ್ಲೀನಾಗಿ ಇಟ್ಕೊಬೇಕು ಅಂದ್ಬಿಟ್ಟು ನಾವು ಒನ್ಸ್ ಇನ್ ಎ ವೈಲ್ ಫುಲ್ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು, ಬೆಡ್ ಸ್ಪ್ರೆಡ್ ತೆಗೆಯೋದು. ಸೊ ಎಲ್ಲ ಅದು ವೀಕ್ಲಿ ರೊಟೀನ್ ಏನಿರುತ್ತೆ ಅದನ್ನು ಮಾಡ್ಕೊತೀವಿ ಅಷ್ಟೇ. ಅಷ್ಟು ಬಿಟ್ಟು ಏನು ತುಂಬ ಕೆಸ ಥರ ಎಲ್ಲ. ಆಚೆ ಕಡೆನೂ ಅಷ್ಟೇ. ಈಗ ಬ್ಲೋವರ್ ತೊಗೊಂಡಿರೋದ್ರಿಂದ ಕಸ ಗುಡಿಸೋದು ಅದೆಲ್ಲ ನನಗೇನು ದೊಡ್ಡ ವಿಷಯನೇ ಅನಿಸೋದಿಲ್ಲ. ನಾನು ಮಾಡಿಲ್ಲ ಅಂದ್ರೂ ಸುನಿ ಅದನ್ನು ಬ್ಲೋ ಮಾಡಿಬಿಡ್ತಾರೆ. ಒಂದು ಮರದಿಂದ ತುಂಬ ಉದುರುತ್ತೆ ಅಷ್ಟೇ ಎಲೆಗಳು, ಅದೆಲ್ಲ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ಜಾಸ್ತಿ ಏನೋ ಆರಾಮ್ ಅನಿಸುತ್ತೆ. ಇವಾಗ ನಾವು ಜಾಸ್ತಿ ವೀರು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಂಥರ ಖುಷಿ ಆಗುತ್ತೆ. ಅವನು ಇವಾಗ ಬೆಳೀತಾ ಇದ್ದಾನೆ, ಮಾತು ಜಾಸ್ತಿ, ಏನೇನೋ ಕ್ವೆಶನ್ಗಳನ್ನ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ತುಂಬ ಜನ ಲಾಸ್ಟ್ ಸತಿ ನಾನು ಈ ರಾಘವೇಂದ್ರ ಸ್ವಾಮಿ ಇದು ತೋರಿಸ್ದಾಗ ಲಿಂಕ್ ಕೊಡಿ ಅಂತ ಕೇಳ್ತಾಯಿದ್ರಿ. ದೇವ್ರದ್ದು ನನ್ನ ಹತ್ರ ಲಿಂಕ್ ಇದೆ, ಬಟ್ ಅದು ಹಿಂದೆ ಇರೋ ಬೃಂದಾವನದ್ದು ಲಿಂಕ್ ಇಲ್ಲ. ಅದು ನನಗೆ ಗಿಫ್ಟ್ ಬಂದಿದ್ದು. ಅವರು ವೀಣಾ ಅವರು ನನಗೆ ಮಂತ್ರಾಲಯದಿಂದ ತಂದು ಕೊಟ್ಟಿದ್ದದು. ಸೊ ಅದ್ರದ್ದು ಲಿಂಕ್ ಇಲ್ಲ. ನಾನು ದೇವ್ರದ್ದು ಬೇಕಂದರೆ ಲಿಂಕ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಬ್ರಾಸ್ ಐಟಮ್, ತುಂಬ ವೆಯ್ಟ್ ಇದೆ ಆ್ಯಂಡ್ ತುಂಬ ಲಕ್ಷಣವಾಗೇ ಇದೆ ದೇವರು. ಸೊ ಅದು ಬೇಕಂದರೆ ಲಿಂಕಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ಲಿಂಕ್ ಕೊಡ್ತೀನಿ. ಒಂದಷ್ಟು ಜನ ಮಂತ್ರಾಲಯಕ್ಕೆ ಹೋಗಿ ತೊಗೊಳಕ್ಕಾಗಿರಲ್ಲ ಅಲ್ಲ, ಹೋದ್ರೂ ತೊಗೊಳ್ದೆ ಬಂದುಬಿಟ್ಟಿದ್ರೆ ಏನಾದ್ರು ಮನೆಗೆ ಒಂದು ತೊಗೋಬೇಕು ಅಂತ ಇದ್ದರೆ ತೊಗೊಬೋದು. ಒಳ್ಳೆ ಕ್ವಾಲಿಟಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಅಷ್ಟಾಗಿತ್ತು. ಆ್ಯಂಡ್ ಇಷ್ಟೇ ಸಿಂಪಲ್ ಬಿಡಿ ಹೂವು ಬರೀ 125 ರೂಪೀಸ್ ಒಂದು ಕವರ್ ಥರ ಸಿಕ್ಕಿತ್ತು. ರೋಸು ಮತ್ತು ಸಾವಂತಿಗೆ ಎರಡೂ ಇತ್ತು. ಚೆನ್ನಾಗಿತ್ತು ಫ್ರೆಶ್ ಆಗಿ. ಸೊ ಹಾಗಾಗಿ ತೊಗೊಂಡ್ರೆ ನನಗೆ ಆಲ್ಮೋಸ್ಟ್ ಒಂದು ವಾರ ಆಗಿಬಿಡುತ್ತದು. 4-5 ದಿನ ಅಂತೂ ಆರಾಮಾಗಿ ಬರುತ್ತೆ, ಜಾಸ್ತಿ ಏನೋ ಇಲ್ಲ. ಇಲ್ಲಾಂದರೆ ಕಟ್ಟಿರೋ ಹೂವು ತೊಗೋತೀನಿ, ಆಂಟಿ ಒಬ್ಬರು ಬರ್ತಾರೆ. ಸೊ ಹೀಗೆ ನಡೀತಾ ಇದೆ. ಆ್ಯಂಡ್ ಈ ಲೇಔಟಲ್ಲಿ ಇರೋದ್ರಿಂದ ಒಂಥರ ಏನೋ ಅಡ್ವಾಂಟೇಜು. ಎಲ್ಲ ಒಂಥರ ಫ್ರೆಶ್ ಹೇರು, ಆಮೇಲೆ ಎಲ್ಲ ಆ ಥರದಲ್ಲಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಆರಾಮಾಗಿದ್ದೀವಿ, ಏನೂ ತೊಂದರೆ ಅಂತೂ ಏನೂ ಇಲ್ಲ. ಸೊ ಹಿಂಗೆ ಹೋದರೆ ಸಾಕು, ನೆಮ್ಮದಿಯಾಗೆ ನಾವು ಆರಾಮಾಗೆ ಇದ್ದರೆ ಸಾಕಾಗಿದೆ. ಆ್ಯಂಡ್ ಇವಾಗ ಮೇಲೆ ಬಂದೆ, ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಮಡ್ಚ್ಕೊಬಿಡೋಣ. ಆ್ಯಂಡ್ ಒಂದೆರಡು ಪ್ಯಾಕೇಜಿಂಗ್ ಬಂದಿತ್ತು. ಇಲ್ಲೂ ನಾವು ಒಂದಷ್ಟು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ನಾನು ಚೆಸ್ಟ್ ಡ್ರಾವರೆಲ್ಲ ಈ ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಒಂದು ಸೋಫಾ, ವೀರುಗೆ ಆಟ ಆಡೋಕ್ಕೆ ಒಂದು ಟೆಂಟು, ಟಾಯ್ಸು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಆಫರ್ ಇತ್ತು ಆ್ಯಂಡ್ ನಂದು ಕೂಪನ್ ಕೂಡ ಇತ್ತು ಅಂದ್ಬಿಟ್ಟು ಒಂದೆರಡು ಸ್ವೆಟರ್ ಥರ ತರಿಸ್ಕೊಂಡಿದ್ದೆ. ಸೊ ಅದನ್ನು ತೋರಿಸ್ತಾ ಇದ್ದೆ ಸುನಿಗೆ, ಚೆನ್ನಾಗಿದೆಯಾ ಅಂತ. ಈಗ ಹೆಂಗಿದ್ರು ಚಳಿಗಾಲ, ಸೊ ಬೇಕು ಅಂತ ಮೊನ್ನೆ ಕ್ಲೀನ್ ಮಾಡುವಾಗ ಒಂದು ಟೆಂಟ್ನ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ವಿ. ಹಾಗಾಗಿ ಅದು ಬೇಕು ಅಂತ ಹಾಕೊತಾ ಇದ್ದಾನೆ. ಇಲ್ಲಿ ಬಂದರೆ ಅದರೊಳಗಡೆ ಕೂತ್ಕೊಂಡು ಏನೋ ಆಟ ಆಡ್ಕೊಂಡಿರ್ತಾನೆ. ನಾವು ಕೂಡ ಇಲ್ಲಿ ಸೋಫಾ ಇರೋದ್ರಿಂದ ಏನಾದರೂ ಮಾತಾಡಿಕೊಂಡು ಈ ಥರ ಬಟ್ಟೆ ಮಡ್ಚೋದು ಇಲ್ಲ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದನ್ನ ಇಲ್ಲಿ ಮಾಡ್ಕೊತೀವಿ. ತುಂಬ ಚೆನ್ನಾಗಿದೆ ಈ ಜಾಗ ನಮ್ಮ ಮನೇಲಿ. ಆ್ಯಂಡ್ ತುಂಬ ಜನ ಹೋಮ್ ಟೂರ್ ಕೇಳ್ತಾ ಇದ್ದೀರಾ. ನೋಡಿ, ಮನೆಗೆ ಬಂದು ಎಷ್ಟು ದಿನ ಆದರೂ ಹೋಮ್ ಟೂರೇ ಮಾಡೋಕ್ಕಾಗಲಿಲ್ಲ. ಏನಾದ್ರು ಸ್ಪೆಷಲ್ ಅಕೇಶನಲ್ಲಿ ಯಾವತ್ತಾರು ಒಂದಿನ ತೋರಿಸ್ತೀನಿ. ಇನ್ನೂ ನಿಮಗೆ ಫುಲ್ ಕಂಪ್ಲೀಟ್ ಗೊತ್ತಿರಲ್ಲ, ಯಾಕಂದರೆ ನಾವು ಮನೆಯೆಲ್ಲ ಸ್ವಲ್ಪ ರೀಅರೇಂಜ್ ಮಾಡಿದ್ದೀವಿ, ಮೇಲೆ ರೂಮ್ ಎಲ್ಲ ಅಷ್ಟೇ. ಸೊ ಹಾಗಾಗಿ ನೋಡೋಕ್ಕೆ ನಿಮ್ಗೆ ಇನ್ನೂ ಇಷ್ಟ ಆಗ್ಬೋದು. ಮೇ ಬಿ ಕಮ್ಮಿಂಗ್ ವ್ಲಾಗ್ಸಲ್ಲಿ ಖಂಡಿತ ನಾನು ಫುಲ್ ಡೀಟೇಲಾಗೇ ತೋರಿಸ್ತೀನಿ. ಈ ಮನೆಯದು ಒಂಥರ ಚೆನ್ನಾಗಿದೆ. ಈ ಥರ ಸ್ವಲ್ಪ ಆಲ್ಮೋಸ್ಟ್ 24,000ಗೆ ರೆಂಟ್ಗೆ ಇಷ್ಟು ಚೆನ್ನಾಗಿರೋ ದೊಡ್ಡ ಇಂಡಿಪೆಂಡೆಂಟ್ 3 BHK ಮನೆ ಸಿಕ್ಕಿರೋದು ನಮಗೆ ಖುಷಿ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಇದ್ದಿದ್ದ ಮನೆಯಲ್ಲೆಲ್ಲ 35,000 40,000 ಮೇಲ್ಗಡೆ ರೆಂಟ್ ಕೊಡ್ತಾಯಿದ್ರು. ನಾವು ಲೀಸ್ಗಿದ್ವಿ. ಬಟ್ ರೆಂಟೆಲ್ಲ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ, 35,000. ಅದರಲ್ಲೂ 3 BHKನೇ ಒಂದು 30,000 ಮೇಲೆ ಇರುತ್ತೆ. ಏರಿಯಾ ಮೇಲೆ ಡಿಪೆಂಡು. ಸೊ ಹಾಗಾಗಿ
ನಮಗೆ ಹೇಗೆ ಬೇಕು ಆ ಥರ ಸಿಕ್ತಲ್ಲ, ಸೊ ಖುಷಿ. ಇನ್ನೂ ಎಷ್ಟು ದಿನ ಏನು ಅಂತ ಗೊತ್ತಿಲ್ಲ, ಬಟ್ ನಾವು ಅಂದ್ಕೊಂಡಿದ್ದೀವಿ ಅದೇ ನಮ್ಮ ಮನೆಗೆ ಹೋಗೋವರೆಗೂ ಇಲ್ಲೇ ಇರೋಣ. ಯಾಕಂದರೆ ಓನರ್ ಕೂಡ ಜರ್ಮನಿಲಿರೋದು, ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಪಾಪ. ಸೊ ಅವರು ಇನ್ನೂ ಹೋಗಿ ಅನ್ನೋವರೆಗೂ ನಮ್ಮ ಕೆಲಸ ಮುಗಿಯೋವರೆಗೂ ಆರಾಮಾಗಿ ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದೊಂದು ಸತಿ ಅನಿಸುತ್ತೆ ಯಾಕಿಷ್ಟು ದೊಡ್ಡ ಮನೆ ಇರೋದು 3 ಜನ ಬೇಡ ಅಂತ. ನಾವು ಲಾಸ್ಟ್ ಟೈಮ್ ಮನೆ ಖಾಲಿ ಮಾಡಿದಾಗೂ 2 BHK ಹೋಗೋಣ ಅಂದ್ಕೊಂಡ್ವಿ, ಬಟ್ ಇನ್ನೊಬ್ಬರು ಇರ್ತಾರೆ ಜೊತೇಲಿ ಆ್ಯಂಡ್ ಪ್ರೈವಸಿ ಆ್ಯಂಡ್ ಸ್ವಲ್ಪ ಅವಾಗಿಂದನೂ ಐಟಮ್ ಎಲ್ಲ ಮನೇಲಿ ಜಾಸ್ತಿ ಇರೋದ್ರಿಂದ ನಾವು 3 BHK ಮಾಡ್ಕೊಂಡ್ವಿ. ಈಗಲೂ ಸುನಿ ಮೊನ್ನೆ ಅಂತಾಯಿದ್ರು, ನಾವು ಇಷ್ಟೇ ಜನ ಇರೋದು, ಆರಾಮಾಗಿ ಯಾವ್ದಾದ್ರು 2 BHK ಹೋಗೋಣ, ಇನ್ನೂ ಒಂದು 5-10 ಸಾವಿರ ಕಮ್ಮಿ ಆಗುತ್ತೆ, ಅಟ್ಲೀಸ್ಟ್ ಒಂದು 8 ಸಾವಿರ ನಮಗೆ ತಿಂಗಳಿಗೆ ಉಳಿಯುತ್ತೆ ರೆಂಟಲ್ಲಿ ಅಂತ. ನೋಡೋಣ, ಅದಿನ್ನೂ ಏನು ಎತ್ತ ಅಂತ ಗೊತ್ತಿಲ್ಲ. ನನಗೆ ಮನೆ ಮತ್ತೆ ಶಿಫ್ಟ್ ಮಾಡೋದಾ ಅಂತ ಒಂದು ಕ್ವಶನ್ ಇದೆ. ಏನಾದರೂ ಮನೆ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ನಮಗೂ ಸ್ವಲ್ಪ ಫೈನಾನ್ಷಿಯಲಿ ಜಾಸ್ತಿ ಆಗ್ತಾಯಿದೆ, ಇಲ್ಲಿ ರೆಂಟು ಒಂದು ಚಿಕ್ಕದು ಮಾಡಿಕೊಂಡು ನೆಮ್ಮದಿಯಾಗಿ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಇದ್ದರೆ ಮೇ ಬಿ ಚೇಂಜ್ ಮಾಡ್ಬೋದೇನೋ. ನೋಡೋಣ, ಅದನ್ನು ಕಮ್ಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎತ್ಕೊಂಡ ಮೋಡ ನೋಡಿ ಹೆಂಗೆ ಕಾಣಿಸ್ತೈತೆ. ಹಾಂ ಕೆರೆ ಎರಡೈತೆ, ಇಲ್ಲೊಂದೈತೆ, ಇಲ್ಲೊಂದೈತೆ. ಹಂಗಂದ್ರೆ ವೃದ್ಧಾಗೋನ್ ಅನ್ಸುತ್ತೆ ನೋಡ್ಸುನಿ. ಇವತ್ತೇ ಕಾಣಿಸಿದ್ದಾವಿರು? ಹಾಂ, ಇಷ್ಟು ದಿನ ಕಾಣಿಸಿಲ್ವಾ ನಿಂಗೆ? ಮತ್ತೆ ಏಯ್ ಅವೆಲ್ಲ ಸರ್ಕಸ್ ಮಾಡ್ಬಿಡ ನೀನು. ಏನಪ್ಪ ಅದು? ಇಲ್ಲಿ ನೋಡ್ಕೊಂಡು ಹೇಳು. ಏನಂದ? ಯಾರು ಅಂಕಲ್? ಅವ್ರ ಅಂಕಲ್ಲ? ನೀನೇನು ರೇಗ್ಸಂಗಿಲ್ಲ ಸುನಿ. ಅವನು ನಿನ್ನ ರೇಗಿಸ್ತಾನೆ. ಯಾಕೋ ಪಪ್ಪನ ಅಂಕಲ್ ಅಂತ್ಯಾ? ಓ ಬಾವಣ ಕೆಳಗೆ, ಪಾಪ ಬರುತ್ತೆ, ಬಾಕ್ಲಾಕೊಂಬರುತ್ತೆ ನಡಿ. ಅಯ್ಯೋ ತರ್ತೀಯ ಸುನಿ? ಬಾ ಎತ್ಕೋ, ನಾನು ಬಾಕ್ಲಾಕ್ತೀನಿ. ಎಷ್ಟು ಗಾಳಿ ನೋಡಿ. ಏನೋ ಅಂದೆ ಪಪ್ಪಗೆ? ಹೊಡೆದು ಬಿಡ್ತೀನಿ ನನ್ನ ಮಗನೇ. ನೋಡ್ಸು ನೀನು ನಿನ್ಗೆ ಹೆಂಗೆ ರೇಗಿಸ್ತಾನೆ. ಓಕೆ ಗೈಸ್, ನೋಡ್ತಾ ಇರ್ಬೋದು ನಾನು ಒಂದಷ್ಟು ಪ್ಲಮ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅಮೆಝಾನಲ್ಲಿ. ನಿಮಗೆ ಗೊತ್ತಿರೋಂಗೆ ಪ್ರೈಮ್ ಡೇ ಸೇಲ್ ಸ್ಟಾರ್ಟ್ ಆಗಿದೆ 4th ಜುಲೈಯಿಂದನೇ. ಇದು ಪ್ರೈಮ್ ಡೇ ಸೇಲ್ 10th ಆ್ಯನಿವರ್ಸರಿ ಆಗಿರುತ್ತೆ ಅಮೆಝಾನಲ್ಲಿ. ಹಾಗಾಗಿ ಈ ಪ್ಲಮ್ ಪ್ರಾಡಕ್ಟ್ ಮೇಲೆ ತುಂಬ ಒಳ್ಳೆ ಡಿಸ್ಕೌಂಟ್ ಇತ್ತು, ಹಾಗಾಗಿ ತರಿಸ್ಕೊಂಡಿದ್ದೆ. ಇದು ರೈಸ್ ವಾಟರ್ದು ಫೇಸ್ ವಾಶ್, ನಿಯಾಸಿನಮೈಡ್ ಇರೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಮುಂಚೆ ಕೂಡ ಯೂಸ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟೋನರ್ ಕೂಡ ತರಿಸ್ಕೊಂಡೆ, ಅದ್ರದ್ದೇನೆ ಸೇಮ್ ಎರಡು ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಪ್ಲಮ್ ಅವ್ರದ್ದು ಟೋನರ್. ಆ್ಯಂಡ್ ಇದು ಬಂದ್ಬಿಟ್ಟು ಸಿರಮ್. ನೀವು ಡೈಲಿ ಏನಾದ್ರು ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಯಾಸಿನಮೈಡ್ ಇದೆಯಲ್ಲ, ನಿಮ್ಮ ಫೇಸಲ್ಲಿರೋ ಮಾರ್ಕ್ಸು, ಬ್ಲಮಿಷಸ್ ಎಲ್ಲ ನೀವು ಫೇಡ್ ಮಾಡುತ್ತೆ. ಅದರದ್ದೇನೆ ಸಿರಮ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಸನ್ಸ್ಕ್ರೀನ್, ಆಬ್ವಿಯಸ್ಲಿ ಚಳಿಗಾಲ ಆಗಲಿ ಬಿಸಿಲಾಗಲಿ ಏನೇ ಆಗಲಿ SPF 50 ಇಂತ ಜಾಸ್ತಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಇದು ಒಂದು ತೊಗೊಂಡೆ. ಎಲ್ಲ ಸೇಮ್ ನಿಯಾಸಿನಮೈಡ್ ನೀವು ನೋಡಿರ್ಬೋದು. ಇದು ಹೈಬ್ರಿಡ್ ಸನ್ಸ್ಕ್ರೀನ್, ಇದು ತುಂಬಾ ಚೆನ್ನಾಗಿದೆ. ಇಷ್ಟಾದಮೇಲೆ ಪ್ಲಮ್ ಅವ್ರದ್ದು ನಾನು ಶ್ಯಾಂಪು ಯೂಸ್ ಮಾಡೋಣ ಅಂದ್ಕೊಂಡು ಅವ್ರದ್ದು ಕೋಕೋನಟ್ ಮಿಲ್ಕ್ ಆ್ಯಂಡ್ ಪೆಪ್ಟೈಡ್ಸ್ ಅಂತ ಇದೆ, ಸ್ಟ್ರೆಂತ್ ಆ್ಯಂಡ್ ಶೈನ್ ಶ್ಯಾಂಪು ಅಂತ. ಸೊ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಇಷ್ಟು ಪ್ರಾಡಕ್ಟು ನಾನು ಅಮೆಝಾನ್ ಸೇಲಲ್ಲಿ ತರಿಸ್ಕೊಂಡಿರೋದು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಹೋಗಿ ಇವಾಗಲೇ ಶಾಪ್ ಮಾಡಿ.
ಯಾಕಂದರೆ ಅಪ್ ಟು 70% ಆಫ್ ಇರುತ್ತೆ ಬ್ಯೂಟಿ ಆ್ಯಂಡ್ ಫ್ಯಾಷನ್ ಪ್ರಾಡಕ್ಟ್ಸ್ ಮೇಲೆ. ಸೊ ಈ ಥರ ಪ್ರೈಮ್ ಡೇ ಸೇಲ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸಖತ್ ಆಫರ್ ಇದೆ ಆ್ಯಂಡ್ ಪ್ರಾಡಕ್ಟ್ ಲಿಂಕ್ ಎಲ್ಲ ಇರುತ್ತೆ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಏನು ತಿಂತ ಇದೆಯಾ? ಏನದು? ಏನು ತಿನ್ಬೇಕನ್ನೋ ಕವರೇ ಕೊಡ್ಬೇಕು ಕಣ್ಣಿಗೆ. ಬಟ್ಲು ಹಾಕಿ ಕೊಡ್ತೀನಿ ಅಂದರೆ ಬೇಡ. ಏನು 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 ಕೊಟ್ರೆ ನಿಮಗೆ ಪಟ ಪಟ ಕೊಡ್ತೀನಿ. ಥ್ಯಾಂಕ್ ಯು ಅವರು. ತಾಜಾ ಬೆಣ್ಣೆ ಬಿಸ್ಕೆಟ್. ನೋ ಟಿ ವಿ, ನೋ ಫೋನ್. ತಿಂದ ಮೊಟ್ಟೆ. ಹೆಂಗಿದೆ ಬೇಬಿ ರೂಮ? ವರ್ಕ್ ಸ್ಟೇಷನ್ ಸುನೀರ ಚೇಂಜ್ ಮಾಡ್ಬಿಟ್ಟಿದ್ವಿ ಒಂದಷ್ಟು ಮನೇಲಿ. ಮೇಲಿದ್ರೆ ಅವನು ಯಾವಾಗಲೂ ಮೇಲೆ ಹತ್ತಿ ಹಿಡ್ದು ಮಾಡೋನು, ಅವ್ರ ಅಪ್ಪನಿಗೂ ಹಿಂಸೆ ಕೊಡೋನು. ಅದಕ್ಕೆ ಪಪ್ಪನ್ನ ಇಲ್ಲಿ ಶಿಫ್ಟ್ ಮಾಡಿದ್ದೆ. ಪಪ್ಪ ಯಾವ ರೂಮಲ್ಲಿ ಇರಬೇಕು? ಮೇಲೆ ನೋ ನಡಿ ತಿನ್ನೋಗು, ಬಿದೋಗುತ್ತೆ. ಹಾಕಿದ್ದೀನಿ. ಟಾಯ್ ರೂಮ್ ಇದೆ, ಇದೆಲ್ಲ ಒಂದು ಟಾಯ್ಸೆ. ಎರಡು ಕಡೆ ಒಂದೇ ಬಟ್ಟೆ ಇರೋದು. ಇಲ್ಲೂ ಒಂದು ಬಟ್ಟೆ, ಇಲ್ಲೂ ಒಂದೇ ಬಟ್ಟೆ. ಬೇರೆ ಅಷ್ಟು ಬಟ್ಟೆ ಇದೆ. ಈ ಬ್ಯಾಗ್ಗಳಲ್ಲೆಲ್ಲ ಒಂದಷ್ಟು ಟ್ರೆಡಿಷ್ನಲ್ ವೇರು, ವಿಂಟರ್ ವೇರು ಆ ಥರ ಇದೆ. ಹಿಂಗೆ ಹಾಕಿರೋದೆಲ್ಲ ಒಂದು ಸ್ಕೂಲ್ ಬಟ್ಟೆ, ಅಂದರೆ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಆ್ಯಂಡ್ 2 days ಒನ್ಸ್ ನಾನು ವಾಶ್ ಮಾಡೋದು, ಹಾಗಾಗಿ ಸರಿ ಹೋಗುತ್ತೆ. ಇದು ಮೊನ್ನೆ ಶಾಪಿಂಗ್ ಮಾಡಿದ್ದು ಎಲ್ಲ ಹಾಗಿಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ಅಕೇಶ್ನಲ್, ಹಿಂಗೆ ಆಚೆ ಎಲ್ಲರೂ ಹೋಗ್ತೀವಿ ಅಂದರೆ ಹಾಕ್ಕೊಳ್ಳೋ ಥರದ್ದು ಶರ್ಟ್ಗಳು, ಸೂಟ್ಗಳು, ಜೀನ್ಸ್ ಪ್ಯಾಂಟ್ಸ್ ಅದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಕೆಳಗಡೆ ಒಂದಷ್ಟು ಟಾಯ್ಸ್ ಇದೆ ಹಾಗೆ. ಸೊ ಹೀಗಿದೆ ಈ ರೂಮ್. ಇಲ್ಲಿದ್ದಿದ್ದು ಬೆಡ್ ಎಲ್ಲಿ ಅಂತ ಕೇಳ್ಬೋದು. ಇಲ್ಲಿದ್ದಿದ್ದು ಬೆಡ್ಡು ಮೇಲ್ಗಡೆ ರೂಮಿಗೆ ಶಿಫ್ಟ್ ಆಗಿದೆ. ಅದನ್ನ ಇನ್ನೊಂದ್ಸತಿ ಯಾವಾಗಾದ್ರು ತೋರಿಸ್ತೀನಿ. ಸೊ ಹೀಗಿದೆ ನಮ್ಮ ಡೇ. ಬಿಗ್ ಒನ್ ಚೆನ್ನಾಗಿದೆ, ವೆದರ್ ಕೂಡ ಚೆನ್ನಾಗಿದೆ. ಗಾಳಿ ಸೊಳ್ಳೆ ಅಂತ ಬಾಕ್ಲಾಕ್ಬಿಡ್ತೀನಿ ನಾನು. ನೋ ಟಿವಿ, ತಿನ್ಬಿಡು. ಕಲರ್ ಮಾಡೋಣ ನಾವು. ಓಕೆ ಎಸ್, ತಿನ್ಬಿಡು, ಆಮೇಲೆ ಮಾಡೋಣ. ಓಕೆ ಓಕೆ. ಸ್ಕೂಲಲ್ಲಿ ಏನು ಕೊಟ್ಟಿದ್ದಾರೆ ಹೋಮ್ವರ್ಕು? ಏನು ಮಾಡಕ್ಕೆ ಕೊಟ್ಟಿದ್ದಾರೆ? ಎಸ್ ಕೊಟ್ಟಿದ್ದಾರಾ? ಓಕೆ, ತಿನ್ಬಿಡು, ಆಮೇಲೆ ಬರೆಯೋಣ. ಕಲರ್ ಮತ್ತು ಹೋಮ್ವರ್ಕ್ ಎರಡು. ಓಕೆ ಆಯ್ತು, ಎರಡೂ ಬರೀಬೇಕು. ಓಕೆ. ಏನದು? ಬ್ಲ್ಯಾಕ್ ಪ್ಯಾಂಥರ್ ಅಂತೆ. ಕಬ್ಬು. ಕರಿ ಕೂಕುನ. ಕೂಕುನ ಏನಂತ ಕರಿಯೋದು ನೀನು? ಅಲ್ಲ ಅಲ್ಲ, ಕುಲ್ಲಿ. ಕರಿ ಕೂಕುನ. ಬೇಬಿ ನೋಡ್ ಮತ್ತೆ ಅಂತವನೆ. ಸರಿ ಕೂಕು ಬಾ. ಅವಳಿಗೆ ಹಿಂಸೆ ಮಾಡ್ಬೇಡಾಗಿರಿ ನೀನು. ಅವಳು ಎಲ್ಲಿ ಬರ್ತಾಳೆ ಅಲ್ಲೇ ಬರ್ತಾಳೆ ನಾನು. ಒಳಗ್ ಬಾ ಅವಳಿಗೆ. ಬರೀ ಇಲ್ಲ, ಎಲ್ಲಿ ಬನ್ನಿ ಮುನಿ ಕುಣಿ.
ಏನು ಕಚ್ಚಲ್ಲ. ಯಾಕೆ ಕಸ್ತದ? ರೇಕ್ಸ್ತದಂಗೆ. ಏನ್ ಹೇಳ್ತಾ ಇದ್ದೆ? ರೈಮ್ಸಾ? ಯಾವ ರೈಮ್ಸ್? ಅದ್ಯಾವ್ದು? ಅದು ಕಿತ್ತೋಗ್ತಾ ಇದೆಯಾ ನೀನು? ನಮ್ದು ರೌಂಡ್ ಹೋಗ್ತಾ ಇದೀವಿ. ರೌಂಡ್ ಎಲ್ಲೋಯ್ತಾ ಇದೀವಿ? ಆಲ್ ಮಿಲ್ಕ್. ರೌಂಡ್ ಮಿಲ್ಕ್. ಯಾ ಬೇಬಿ ಅದ್ ನೋಡು, ಕಾಲ ಹತ್ರ ಜಾರಸ್ಬಿಟ್ಟವನಿ. ಆ ಕಡೆ ಹೇಳ್ಕೋಬೇಕು. ಇಳಿ ಒಂದ್ ನಿಮಿಷ, ಅದ್ ಸರಿ ಮಾಡೋಣ. ಹಂಗೆ ರೋಡಲ್ಲಿ ಹೋಗ್ತಾ ಎಲ್ಲಾರು ಬೀಳ್ಸ್ಬಿಡ್ತಾನೆ ನಾಟ್ನ. ನೀನೇನಕ್ಕೆ ನಿನ್ ಮನೇಲಿರು, ನಾವು ಓಡ್ ಬರ್ತೀವಿ. ಅಲ್ಲೋಡ, ನಿನ್ನನ್ ಬಿಟ್ಬಿಟ್ಟು ನಾವೇ ಫಸ್ಟ್ ಹೊಂಟೋಯ್ತೀವಿ. ಓಕೆ, ನಾನು ಅವಾಗಲೇ ಹೇಳಿದ್ದೆ ಒಂದಷ್ಟು ವಿಷಯ ಮಾತಾಡೋದಿದೆ ಅಂತ. ಆ್ಯಂಡ್ ನಿಮ್ಗೂ ಡೌಟ್ ಇರುತ್ತೆ. ಆಲ್ರೆಡಿ ಒಂದು 15-20 ಡೇಸಿಂದ ನನ್ನ ಬ್ಲಾಗಲ್ಲಿ ನಿಮ್ಮ ಮತ್ತೆ ಕಾಣಿಸ್ತಾ ಇಲ್ಲ, ಎಲ್ಲಿ ಸ್ವಾತಿ, ಎಲ್ಲೋದ್ರು, ಆ ಥರ ಕ್ವೆಶನ್ಗಳು. ಎಲ್ಲಿ ನಿಮ್ಮತ್ತೆ ಯಾಕೆ ಬ್ಲಾಗಲ್ಲಿಲ್ಲ, ನಿಮ್ಮ ಮನೇಲಿ ಯಾಕಿಲ್ಲ, ಈ ಥರ ಬರೀ ರಿಲೇಟೆಡ್ ಕ್ವೆಶನ್ಸೇ ಬರ್ತಾ ಇರುತ್ತೆ. ಅದು ತಪ್ಪು ಅಂತ ಹೇಳಲ್ಲ, ಯಾಕಂದರೆ ನಾವೇ ಅವ್ರನ್ನ ನಮ್ಮ ಬ್ಲಾಗಲ್ಲಿ ತೋರಿಸಿರ್ತೀವಿ. ಇವಾಗ ನಮ್ಮ ಜೊತೆ ನಮ್ಮ ಮನೇಲಿ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿರ್ತೀನಿ. ಸೊ ಇಲ್ಲದೆ ಅವ್ರು ಇದ್ದಾಗ ನಿಮ್ಗೆ ಆಬ್ವಿಯಸ್ಲಿ ಡೌಟ್ ಬರುತ್ತೆ, ಏನೋ ಇರ್ಬೋದು, ಯಾಕಿಲ್ಲ, ಅವ್ರು ಎಲ್ಲಿ ಅನ್ನೋದು ಒಂದಷ್ಟು ಕ್ವೆಶನ್ಗಳು ಇರುತ್ತೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಅಡ್ರೆಸ್ ಮಾಡಬಾರ್ದು ಅಂತಲ್ಲ. ಒಂದು ಸ್ವಲ್ಪ ದಿನ ನನಗೆ ಆ ವಿಷಯದ ಬಗ್ಗೆ ಮಾತಾಡೋದೇನು ಇಷ್ಟ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಇದ್ದೆ. ಬಟ್ ಅದು ತುಂಬಾ ಜಾಸ್ತಿ ಆಗ್ತಾಯಿತ್ತು ಕ್ವೆಶನ್ಗಳು. ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ DM ಮಾಡ್ತಾಯಿದ್ರಿ, ಏನು ಹೇಳಿ, ಯಾಕೆ ಹೇಳ್ತಾ ಇಲ್ಲ ನೀವು, ಆ ಥರದ್ದೆಲ್ಲ ಒಂದಷ್ಟು ಕ್ವೆಶನ್ಗಳು ರಿಪೀಟೆಡಾಗಿ ಬರ್ತಾ ಇರೋದ್ರಿಂದ ಸರಿ ಒಂದ್ಸತಿ ಅಡ್ರೆಸ್ ಮಾಡಿಬಿಡೋಣ. ಆ್ಯಂಡ್ ಈ ವಿಷಯ ನಿಜ ಹೇಳಬೇಕಂದ್ರೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಹೇಳ್ದಂಗೆ ಡೈಲಿ ಬ್ಲಾಗ್ ಮಾಡ್ತಾ ಇರೋದು ನಾನು, ಆ್ಯಂಡ್ ನೀವು ಕೇಳೋದ್ರಲ್ಲಿ ಒಂದು ಅರ್ಥ ಇದೆ, ಅದಕ್ಕೆ ನಾನು ಆನ್ಸರ್ ಮಾಡಲೇಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಮೋರ್ ದ್ಯಾನ್ 20-25 ಡೇಸ್ ಆಗಿರ್ಬೋದು ಅವರು ನಮ್ಮ ಮನೇಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಇಲ್ಲ ಅಂದರೆ ಅವ್ರು ನಮ್ಮ ಮನೆಯಿಂದ ಹೋಗಿದ್ದಾರೆ ಪರ್ಮನೆಂಟಾಗಿ. ಸೊ ಇದು ವಿಷಯ. ಇವಾಗ ಕೇಳ್ಬೋದು, ಸ್ವಾತಿ ಯಾಕೆ ಇಷ್ಟು ದಿನ ಇದ್ರಲ್ಲ, ಆಲ್ಮೋಸ್ಟ್ 1 ವರ್ಷ ಹತ್ತತ್ರ, ಬಟ್ ಈ ಮನೆಗೆ ಬಂದು ಒಂದು 8 ಮಂತ್ಸ್, ಅದಕ್ಕೂ ಮುಂಚೆನೂ ಇದ್ದರು. ಸೊ ಈಗ ಸಡನ್ನಾಗಿ ಯಾಕೆ ಅಂದರೆ ನಮ್ಮ ತೀರೋದಾಗಿಂದ ಆಲ್ಮೋಸ್ಟ್ ಅವರು ನಮ್ಮ ಜೊತೆನೇ ಇದ್ದರು, ನೀವು ನೋಡಿರ್ಬೋದು. ಈಗ ನಮ್ಮ ತೀರೋಗೆ ಆಲ್ಮೋಸ್ಟ್ ಆಯ್ತಲ್ಲ 1.5 ವರ್ಷ. ಬಟ್ ನಮ್ಮ ಜೊತೆ ಫುಲ್ ಅವರು ಬಂದು 1 ವರ್ಷ ಮೇಲೆ ಆಗಿದೆ, ಆಯಿತಾ. ವಿಡಿಯೋಲಿ ಮಾತಾಡುವಾಗ ಒಂದಷ್ಟು ಕೋಪದಲ್ಲಿ ಇರೋ ವಿಷಯನೆಲ್ಲ ಎಷ್ಟೊಂದು ಶೇರ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಅನ್ನಿಸ್ತಾಯಿತ್ತು ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ಬೇಕಾಗಿಲ್ಲ, ಅದು ಈ ಟೈಮಲ್ಲಿ ಬೇಕಾಗಿಲ್ಲ. ನಮ್ಮ ನೆಮ್ಮದಿ ಮುಖ್ಯ. ಆ್ಯಂಡ್ ಓದೋರನ್ನ ಏನು ನಾವು ಕಟ್ಟಾಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಅವ್ರಿಗೆ ಎಲ್ಲೆಲ್ಲಿ ಇಷ್ಟ ಅಲ್ಲಿ ಹೋಗಿರಲಿ. ಆ್ಯಂಡ್ ಸುನಿನ ಕೂಡ ಬಂದು ಮಾತಾಡಿದ್ರು. ಇದನ್ನೆಲ್ಲ ನಾನು ಶೇರ್ ಮಾಡೋದು ಬೇಡ ಅಂದ್ಬಿಟ್ಟು ವಾಯ್ಸ್ ಓವರ್ ಆಗ್ತಾಯಿದ್ದೀನಿ. ಖಂಡಿತ ನಾನು ಸಮ್ ಅದರ್ ಡೇ ನಿಮ್ಮ ಜೊತೆ ಇದನ್ನು ಆ್ಯಂಡ್ ವಿತ್ ಪ್ರೂಫ್ ಒಂದಷ್ಟು ವಿಷಯಗಳಿದೆ, ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಬಟ್ ಈಗ ಸದ್ಯಕ್ಕೆ ನನ್ನ ಪೀಸ್ಗೋಸ್ಕರ ಏನೂ ಬೇಡ. ಆ್ಯಂಡ್ ಯಾಕೆ ಹೋಗಿದ್ದಾರೆ ಅನ್ನೋ ರೀಸನ್ನ ಶೇರ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಒಂದೇನೆಂದರೆ, ಇವಾಗ ನಾನಾಯಿತು, ನನ್ನ ಮಗ ಆಯಿತು, ನನ್ನ ಗಂಡ ಆಯಿತು, ನೆಮ್ಮದಿಯಾಗೆ ಆರಾಮಾಗೆ ನಮ್ಮ ಆರೋಗ್ಯ ನೋಡಿಕೊಂಡು ಚೆನ್ನಾಗಿರೋಣ, ಅದ್ರ ಬಗ್ಗೆಯಲ್ಲೇ ಸ್ವಲ್ಪ ಗಮನ ಕೊಡೋಣ. ವೀರು ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡೋಣ ಅಂತ ಅಷ್ಟೇ. ನಾನು ಅವ್ರನ್ನ ಮನೆಗೆ ಕರ್ಕೊಬಂದಿದ್ದು ವೀರಿಗೋಸ್ಕರನೇ. ಮೇನ್ ರೀಸನ್ ಅದೇ ಇದ್ದಿದ್ದು. ನಮ್ಮಮ್ಮನೂ ತೀರೋಗಿದ್ರು. ಅಟ್ಲೀಸ್ಟ್ ಅವನಿಗೆ ಯಾರು ಒಬ್ಬರು ಇರಲಿ ಮನೇಲಿ, ಅಜ್ಜಿ ತಾತ ಆ ಥರದಲ್ಲಿ ಯಾರು ಇರಬೇಕು ಮಗುಗೆ ಅನ್ನೋ ಒಂದು ರೀಸನ್ನೇ ಕರ್ಕೊಂಬಂದೆ. ಬಟ್ ನಮಗಿರೋ ಅಂಥ ಯೋಚನೆಗಳು ಅವ್ರಿಗೂ ಇರಬೇಕು ಅಲ್ವಾ. ಸೊ ಆ ಒಂದು ರೀಸನ್ಗೆ ಈಗ ಸದ್ಯಕ್ಕೆ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ ಇರೋದೇ ಇಷ್ಟು ಅಂತ ಅಂದ್ಕೊಂಡು ನಾವು ಆ ಮಗುಗೆ ಎಷ್ಟು ಪ್ರೀತಿ ಕೊಡ್ಬೋದು. ಆ್ಯಂಡ್ ನಮ್ಮ ಕೆಲಸಗಳು ಆ್ಯಂಡ್ ಮುಂದೆ ನಮಗೆ ತುಂಬ ದೊಡ್ಡ ಕೆಲಸ ಇದೆ. ಸೊ ಆ ವಿಷಯದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ, ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸೋಣ. ಆ್ಯಂಡ್ ಆ ಒಂದು ರೀಸನ್ಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿಲ್ಲ. ಮಾತಾಡೋ ಬರದಲ್ಲಿ ನಮ್ಮಮ್ಮನೆಲ್ಲ ನೆನೆಸ್ಕೊಂಡೆ. ಆ್ಯಂಡ್
ಕೋಪದಲ್ಲಿ ಹೇಳುವಾಗ ಏನು ಅನಿಸುತ್ತೆ ಗೊತ್ತಾ, ನಮಗೆ ಅದೆಲ್ಲ ತಡ್ಕೊಳಕ್ಕಾಗಲ್ಲ, ತುಂಬ ಅಳು ಬಂತು. ಸೊ ಹತ್ಕೊಂಡು ತುಂಬ ವಿಷಯ ಶೇರ್ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಅನ್ನಿಸ್ತು ಇದೆಲ್ಲ ಬೇಡ ಸುಮ್ಮನೆ, ಯಾಕಂದರೆ ಅದೇ ಹೇಳ್ದಂಗೆ ನಾನು ಹೇಳೋದು ದೊಡ್ಡ ವಿಷಯ ಅಲ್ಲ. ಅದನ್ನ ನೋಡಿದಾಗ ಒಂದಷ್ಟು ಜನ ಏನೇ ಇದ್ರೂ ತಪ್ಪು ಹುಡ್ಕೋರು ಇರ್ತಾರೆ. ಅವರು ಅವ್ರಿಗೆ ನಾವೇ ಫೀಡ್ ಮಾಡ್ದಂಗೆ ಆಗುತ್ತೆ. ತಗೋ ನಮ್ಮನೆ ವಿಷಯನ ನಿಮಗೆ ಫೀಡ್ ಮಾಡ್ತಾಯಿದ್ದೀನಿ, ಅದರಿಂದ ನೀನು ಒಂದಷ್ಟು ನೆಗೆಟಿವ್ ಕಮೆಂಟ್ ಹಾಕು ಅನ್ನೋ ಥರ ನಾವೇ ಅವ್ರಿಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಆ ಒಂದು ರೀಸನ್ಗೆ ನಾನು ಬೇಕಾಗಿಲ್ಲ, ಸಾಕು ಓದೋರು ಓದು ಪರವಾಗಿಲ್ಲ, ಪರ್ಮನೆಂಟ್ ಅಂದಿರೋರು ಯಾರು, ನನ್ನ ಗಂಡ. ದೇವರು ಪುಣ್ಯಕ್ಕೆ ಒಳ್ಳೆ ಗಂಡ ಮಗುನ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾನು ಯಾವಾಗಲೂ ದೇವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಅಷ್ಟು ಬಿಟ್ಟು ಬೇರೆಯವರೆಲ್ಲ ಟೆಂಪ್ರವರಿ ಅಂತ ಗೊತ್ತು. ಆ್ಯಂಡ್ ಇದೆಲ್ಲ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಏನೇನು ಫಸ್ಟ್ ಟೈಮ್ ಅಲ್ಲ. ನೀವು ನೋಡಿರೋರ್ಗೂ ಗೊತ್ತಿರುತ್ತೆ ಏನು ಎತ್ತ ಅಂತ. ಸೊ ಇನ್ ಡೀಟೇಲಾಗಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ವೀಡಿಯೋದಲ್ಲಿ ಹೇಳಿದ್ದೆ ಅವಾಗ ಮಾತಾಡುವಾಗ. ಬಟ್ 2 ದಿನ ಕೂತ್ಕೊಂಡು ಯೋಚನೆ ಮಾಡಿ ಇವತ್ತು ವೀಡಿಯೋ ಎಡಿಟ್ ಮಾಡಿ ಹಾಕುವಾಗ ಎಲ್ಲೋ ಒಂದು ಕಡೆ ನನಗೂ ಬೇಡ ಅನ್ನಿಸ್ತು, ಸುನಿಗೂ ಬೇಡ ಬಿಟ್ಬಿಡು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಏನೂ ಶೇರ್ ಮಾಡ್ಕೊತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ರೀಸನ್ ಏನು ಅಂತ ಕೂಡ ನೀವು ಕೇಳಕ್ಕೆ ಹೋಗ್ಬಿಡಿ. ಖಂಡಿತ ಒಂದಲ್ಲ ಒಂದಿನ ನಾನು ಏನು ರೀಸನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೇಳಿದ್ನಲ್ಲ ಆವಾಗಲೇ, ವಿತ್ ಪ್ರೂಫ್ ನಾನು ಶೇರ್ ಮಾಡ್ಕೋತೀನಿ. ಬಟ್ ನಾಟ್ ರೈಟ್ ನೌ. ಇದು ಒಳ್ಳೆ ಟೈಮ್ ಅಲ್ಲ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟೇ, ಇನ್ನೇನು ಹೇಳೋದು. ಬಟ್ ವಿ ಆರ್ ಫೈನ್, ನಾವು ಆರಾಮಾಗಿದ್ದೀವಿ. ಯಾವುದೇ ಥರ ಏನೂ ಚೇಂಜಸ್ ಇಲ್ಲ ಮನೇಲಿ. ಇನ್ನೂ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ಬೋದು. ಬಿಟ್ಟಿ ಹಾಕೋ, ಮೆತ್ತಗಾಗ ಥರ ಬಿಡು. ಹೋಗಿ ಸಾಕು ಬಿಡು. It's orangutan. Orangutan. Do you have any ideas? Goldfish. Goldfish.